ಮಂಗಳೂರಿನ ತಿರಂಗ ಟ್ರಸ್ಟ್ ಇದರ ಆಶ್ರಯದಲ್ಲಿ ಶ್ರೀ ಕುರುವಂಬ ರಾಜರಾಜೇಶ್ವರಿ ಸೇವಾ ಸಮಿತಿ ಎಕೆ ಫ್ರೆಂಡ್ಸ್ ಸಹಯೋಗದೊಂದಿಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ 4ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ರಕ್ತದಾನ ಶ್ರೇಷ್ಠದಾನ ಎಂಬ ಪರಿಕಲ್ಪನೆಯೊಂದಿಗೆ ಕಳೆದ 3 ವರ್ಷಗಳಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬರುತ್ತಿರುವ ತಿರಂಗ ಟ್ರಸ್ಟ್ ಈ ಬಾರಿ ಕೂಡ 4ನೇ ವರ್ಷದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶ್ರೀ ಕುರುವಂಬ ರಾಜರಾಜೇಶ್ವರಿ ಸೇವಾ ಸಮಿತಿ ಎಕೆ ಫ್ರೆಂಡ್ಸ್ ಸಹಯೋಗದೊಂದಿಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವು ನಗರದ ಕೋಡಿಕಲ್ ಕಲ್ಪಾವೆ ಶ್ರೀ ಕುರುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಶ್ರೀ ಕುರುವಂಬ ರಾಜರಾಜೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪಿಕೆ ಭಾಸ್ಕರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಜ್ಞಾನವಿ ರಮೇಶ್ ಶೆಟ್ಟಿ ಅವರು ಮಾತನಾಡಿ, ಸಮಾಜಮುಖಿ ಕಾರ್ಯವನ್ನು ಹಮ್ಮಿಕೊಂಡು ಬರುತ್ತಿರುವ ತಿರಂಗ ಟ್ರಸ್ಟ್ ಮುಂದಿನ ದಿನಗಳಲ್ಲೂ ಎಲ್ಲ ಸಹಕಾರ ನೀಡಲಾಗ್ತಾ ಇದೆ ಎಂದವರು ಹೇಳಿದರು. ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಊರಿಗೂ ಒಳ್ಳೆಯದಾಗುತ್ತೆ. ಮತ್ತು ಯಾರಾದರೂ ಬ್ಲಡ್ ಬೇಕಂತ ಹೇಳಿದ್ರೆ ಅವರಿಗೆ ಕೊಡ್ಬೋದು. ನನ್ನನ್ನು ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ, ಮೇಡಮ್ ನಮಗೆ ಬ್ಲಡ್ ಬೇಕು, ಏನಾದರೂ ಮಾಡಿ ಅರೇಂಜ್ಮೆಂಟ್ ಮಾಡಿ ಅಂತ. ಸೊ ನಾನು ಶಾಂತರಾಮ್ ಶೆಟ್ಟಿ ಅವರಿಗೆ ಯಾವಾಗಲೂ ಕಾಲ್ ಮಾಡಿ ಹೇಳ್ತೇನೆ, ಬ್ಲಡ್ ಕ್ಯಾಂಪ್ ರೆಡ್ ಕ್ರಾಸ್ನವರಿಗೆ. ಅವರು ಯಾವಾಗಲೂ ನನಗೆ ಬ್ಲಡ್ ಅರೇಂಜ್ ಮಾಡ್ತಾರೆ. ಸೊ ನನಗಿದೊಂದು ಒಳ್ಳೆ ಒಂದು ಇದಾಯಿತು, ಎಲ್ಲರೂ ಯಾರು ಬೇಕಿದ್ರೂ ಒಂದು ಬ್ಲಡ್ಡಿಗೆ ವ್ಯವಸ್ಥೆ ಮಾಡ್ಬೋದು ಅಂತ. ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಂದು ಸಂಪೂರ್ಣ ಸಹಕಾರ ಇದೆ. ನಿಮ್ಗೆ ಯಾವಾಗ ಬೇಕಾದರೂ ಏನಾದರೂ ನನ್ನಿಂದ ಸಹಕಾರ ಬೇಕಾದರೆ ಈ ಕುರುವಂಬ ಸೇವಾ ಸಮಿತಿಯ ಟ್ರಸ್ಟಿನವರಾಗಲಿ ಮತ್ತು ತ್ರಿರಂಗ ಟ್ರಸ್ಟ್ ಯಾರಾದರೂ ಕೇಳಿ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇವೆ. ಈ ಕಾರ್ಯಕ್ರಮ ಒಳ್ಳೆಯದಾಗಲಿ. ಕೆಎಂಸಿ ವೈದ್ಯಾಧಿಕಾರಿ ಡಾಕ್ಟರ್ ಸಬಿಹಾ ಅವರು ಮಾತನಾಡಿ, ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಎಂಬ ಮಾತಿದೆ. ಯಾವ ವ್ಯಕ್ತಿಗೆ ರಕ್ತದ ಅವಶ್ಯಕತೆವಿದೆಯೋ ಅವರಿಗೆ ರಕ್ತವನ್ನು ನೀಡುವುದು ಪುಣ್ಯದ ಕಾರ್ಯ. ನಾವು ಕೊಡುವ ಒಂದು ಬಾಟಲ್ ರಕ್ತ ಒಂದು ಜೀವವನ್ನ ಉಳಿಸಲು ಸಾಧ್ಯ ಅಂತ ಹೇಳಿದ್ರು. ಜಗತ್ತಿನ ಒಂದು ದೊಡ್ಡ ಸೇವೆ ಅಂದರೆ ಬ್ಲಡ್ ಡೊನೇಷನ್ ಆಗಿದ್ರೆ, ಯಾಕೆಂದರೆ ಯಾವ ಡಿಸೀಸ್ಗೆ ನಾವು ಟ್ಯಾಬ್ಲೆಟ್ಸ್ ಕೊಡ್ತೇವೆ ಅಲ್ಲ, ಮತ್ತು ಅದು ಮ್ಯಾನುಫ್ಯಾಕ್ಚರ್ ಆದರೆ ಬ್ಲಡ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬೇರೆ ವ್ಯಕ್ತಿಯಿಂದಲೇ ತಗೊಂಡ್ಕೊಳ್ಳಬೇಕು. ಸೊ ಅದೊಂದು ದೊಡ್ಡ ಇದು ಆಗಿದೆ. ಮತ್ತು ನೀವು ಒಂದು ಸರ್ತಿ ಬ್ಲಡ್ ಡೊನೇಷನ್ ಮಾಡಿದರೆ ಅದು 3 ಜನರ ಜೀವನ ಸೇವ್ ಮಾಡೋದ ಹಾಗೆ ಆಗ್ತದೆ. ಯಾಕೆಂದರೆ ನಾವು ಒಂದು ಬ್ಲಡ್ ಡೊನೇಷನ್ಗೆ 3 ಭಾಗದಲ್ಲಿ ಡಿವೈಡ್ ಮಾಡ್ತೇವೆ. ಒಂದು ಪ್ಲೇಟ್ಲೆಟ್ಸ್ ಇರ್ತದೆ, ಬ್ಲಡ್ RBC ಅಂತ ಹೇಳ್ತಾರೆ, ಮತ್ತು ಪ್ಲಾಸ್ಮಾ ಅಂತ ಹೇಳ್ತಾರೆ. ಸೊ ಅದು ಬೇರೆ ಬೇರೆ ವ್ಯಕ್ತಿನಿಗೆ ಬೇರೆ ಬೇರೆ ಥರದ ಅವಶ್ಯಕತೆ ಇರ್ತದೆ. ಮತ್ತು ಬೇರೆ ಇದು ನಾನು ಸ್ವಲ್ಪ ಅದರ ಕ್ರೈಟೀರಿಯಾಸ್ ಹೇಳ್ತೇನೆ, ಯಾರ್ಯಾರು ಬ್ಲಡ್ ಡೊನೇಷನ್ ಮಾಡ್ಬೋದಂದರೆ, ಫಸ್ಟ್ ಏಜ್ ಇಂಪಾರ್ಟೆಂಟ್ ಇರ್ತದೆ. 18 to 65 ಇಯರ್ಸ್ ಡೋನರ್ಸ್ಗೆ ನಾವು ಎಕ್ಸೆಪ್ಟ್ ಮಾಡ್ತೇವೆ. ಕಾರ್ಯಕ್ರಮಕ್ಕೂ ಮುನ್ನ ರೇಷ್ಮಾ ಹಾಗೂ ಬಾಕಿ ಅವರಿಂದ ಪ್ರಾರ್ಥನೆ ನೆರವೇರಿತು. ಅತಿಥಿಗಳನ್ನ ತಿರಂಗ ಟ್ರಸ್ಟ್ನ ಟ್ರಸ್ಟಿ ಯಶವಂತ್ ಕುಮಾರ್ ಅವರು ಸ್ವಾಗತಿಸಿದ್ರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನ ತಿರಂಗ ಟ್ರಸ್ಟ್ನ ಟ್ರಸ್ಟಿ ಚಂದ್ರಶೇಖರ್ ಗೈದ್ರು. ಇನ್ನು ಇದೇ ವೇಳೆ ಹಲವಾರು ವರ್ಷಗಳಿಂದ ರಕ್ತದಾನ ಮಾಡುತ್ತಾ ಬಂದಿರುವ ದೀಕ್ಷಾ ಅವರನ್ನ ವೇದಿಕೆಯಲ್ಲಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ತಿರಂಗ ಟ್ರಸ್ಟ್ನ ಟ್ರಸ್ಟಿ ಪ್ರದೀಪ್ ರಾವ್ ಪೀರಿ, ಮಂಗಳ ಫ್ರೆಂಡ್ಸ್ನ ಅಧ್ಯಕ್ಷ ರಮೇಶ್ ಶೆಟ್ಟಿ, ತಿರಂಗ ಟ್ರಸ್ಟ್ನ ಟ್ರಸ್ಟಿ ಪಾರ್ವತಿ ಮುತ್ರಾಚೆ, ಶ್ರೀ ಕುರುವಂಬ ರಾಜರಾಜೇಶ್ವರಿ ಸೇವಾ ಸಮಿತಿಯ ರಿತೇಶ್ ಶೆಟ್ಟಿ, ಎಕೆ ಫ್ರೆಂಡ್ಸ್ನ ಅಧ್ಯಕ್ಷ ಸುಹಾಸ್ ಕೋಲಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಹಲವಾರು ಮಂದಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.